ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಈ ಜಗವ ಬೋಧಿಸುತ್ತಿರ್ಪ ದುರುಳ ದಶಾಶನನ ಪುರವಿದಂ ನಿರೂಪಿಸಿದೆ. ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರ ಚಂಡದಾನವ ಮಂಡಲೇಂದ್ರನ 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 ಕಂಡು ಹಿಡಿದುರೆಯುಡುವೆ ಫಲ ಕಂಡು ಹಿಡಿದುರೆಯುಡುವೆ ಫಲ ಕಂಡನ್ನ ಲಂಕಾಪುರ ಮಣಿಮಂಡಲವಾನಿದ ಕಂಡನ ಲಂಕಾ ನಗರವಾ ಗಗನ ತಲ್ಲಕ್ಕಿಂದೊಗೆವ್ವ ಕಲ್ಲೋಲಗಳ ಮೇಲೆ ನಾವು ನೆಗೆಯುತ್ತೆ ಗಗನ ತಲ್ಲಕ್ಕಿಂದೊಗೆವ್ವ ಕಲ್ಲೋಲಗಳ ಮೇಲೆ ನಾವು ನೆಗೆಯುತ್ತೆ ಗಗನ ತಲಕಿ ದೊಡ್ಡವ್ವ ಕಲ್ಲೋಲಗಳ ಮೇಲೆ ನಾಂ ನಗೆಯುತ್ತೆ ಗಗನ ತಲಕಿ ದೊಡ್ಡವ್ವ ಕಲ್ಲೋಲಗಳ ಮೇಲೆ ನಾಂ ನಗೆಯುತ್ತೆ ಕಗತಿಯೊಳಗೆ ಕಗತಿಯೊಳಗೆ ಸುಖಾನ ತೆರದೆ 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 ಕಗತಿಯೊಳಗೆ ಸುಖನ ತೆರದು ಇಲ್ಲಿಗೆ ಬರುತ್ತಲೇ ನಗರವ ನಾನುರೆ ಇಲ್ಲಿಗೆ ಬರುತ್ತಲೇ ನಗರವ ನಾನು ಕಂಡನ ಲಂಕಾಪುರ
ಮಣಿಮಂಡಲವಾನಿದ ಕಂಡನ ಲಂಕಾ ನಗರವಾ ಕಂಡೇ ಕಳಪ ಹೇಮದ ಕಾಲ ಸತತೆ ತಳತಳಿಸಿ ಗಗನವ ಬೆಳಗಿದೆ 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 ಸಲದ್ರಿ ಕೂಟ ಸಲದ್ರಿ ಕೂಟ ಜಲದ ಮೇಲೆ 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 ಈ ಜಲದ ಮೇಲೆ ಸಲದ್ರಿ ಕೂಟ ಸಲದ್ರಿ ಕೂಟ ಜಲದ ಮೇಲೆ ಈ ತ್ರಿಕೂಟ 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 ಈ ತ್ರಿಕೂಟ ಜಲದ ಮೇಲೆ ಸಲದ್ರಿ ಕೂಟ ಜಲದ ಮೇಲೆ ಸಲದ್ರಿ ಕೂಟ ಜಲದ ಮೇಲೆ ಸಲದ್ರಿ ಕೂಟ ಜಲದ ಮೇಲೆ ಸಲದ್ರಿ ಕೂಟ ಜಲದ ಮೇಲೆ ಕದ್ದಲಿ ಬದೈತನ ಪೋಲಾಯಿ ಪರೆ ಕದ್ದಲಿ ಬದೈತನ ಪೋಲಾಯಿ ಪರೆ ಕಂಡನ ಲಂಕಾರ ಮಣಿಮಂಡಲವಾನಿದ ಕಂಡನ ಲಂಕಾ ಕಂಡೇ ಲಂಕಾ ಪುರವ್ವ 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 ಭಲೆ 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 ರಾಮಚಂದ್ರದೇವ ರಘುಕುಲ ಲಲಾಮ ಜಾನಕಿ ಸೋಮ ಪಾಹಿಮಾಂ 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 ಪಾಹಿಮಾಂ. ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು ದೇವ. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸೆಯ ದರ್ಪದಲ್ಲಿ ಸೂಕ್ಷ್ಮ ರೂಪದಿಂದ ಪಕ್ಕು ಆಕೆಯ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಶರೀರವನ್ನೇ ಸೇರಿಕೊಂಡು ಹೊರಗೆ ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಕೃಪಾ ಕಟಾಕ್ಷವಲ್ಲವೇ ರಾಘವ? ರಾಘವ, ನಿನ್ನ ಅನುಗ್ರಹ ಬಲದಿಂದ ಲಂಕಾ ನಗರವನ್ನು ಕಂಡೆನು. ಎಂತಹ ಸೌಗಂಧ! ಲಂಕಾಪುರ ವೈಭವ. ಹೌದು,
ಏನಿ ಪ್ರಭವ ಲಂಕಾಪುರ ವೈಭವ ಏನಿ ಪ್ರಭವ ಲಂಕಾಪುರ ವೈಭವ ಶಂಕಾಸ್ಪದವೋ ಇದರೊಡೆಯ ರಾವಣ ಶಂಕಾಸ್ಪದವೋ ಇದರೊಡೆಯ ರಾವಣ ಲಂಕಾಪುರ ವೈಭವ ಏನೇ ಪ್ರಭವ ಲಂಕಾಪುರ ವೈಭವ ವೈಭವ ವೈಭವ. ವಿವಿಧ ಗೋಪುರಗಳಿಂದಲೂ ಮೇಲುಪ್ಪರಿಗೆಯಿಂದಲೂ ರಾರಾಜಿಸುತ್ತಿರುವ ಈ ನಗರವು ಸರ್ವಲೋಕದಂತೆಯೂ ಮಹೇಂದ್ರನ ಅಳಕಾವತಿಯಂತೆಯೂ ಕಂಗೊಳಿಸುತ್ತಿರುವುದು. ಹಾಗಲಿ ಈ ರಾತ್ರಿ ಸೂಕ್ಷ್ಮದು ರೂಪದಿಂದ ಪಟ್ಟಣವನ್ನು ಪ್ರವೇಶ ಮಾಡಿ ಪಂಕಜ ಭವ ಶಿವ ಸುರವರ ವೈಭವ ಸುತಪಿಕನಾದ ನಗೆ ಮುಖ ಸಂಭವ ಪಂಕಜ ಭವ ಶಿವ ಸುರವರ ವೈಭವ ಸುತಪಿಕನಾದ ನಗೆ ಮುಖ ಸಂಭವ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಜಗದ ವಿನದನಿಗೆ ತೋರುತ್ತಿಹುದುಮಿಗೆ ಜಗದ ವಿನದಮಿಗೆ ತೋರುತ್ತಿಹುದುಮಿ ಸೊಗಸಿನ ನಗರವಿದು ತೋರುತ್ತಿಗೆ ಸೊಗಸೆ ಅದು ಸೊಗಸೆ ಇದು ಸೊಗಸೆ ನಾಗಲೋಕ ಸುರರಿಗೆ ನಾಗಲೋಕ ಸುರರಿಗೆ ಸಮನೆ ನಾಗಲೋಕ ಸುರರಿಗೆ ಸಮನೆನ್ನಿಪು ನಾಗಲೋಕ ಸುರರಿಗೆ ಸಮನೆನ್ನಿಪು ಸೊಗಸಿ ನಗರವಿದು ತೋರುತ್ತಿದೆ ಹೀಗೆ ಸೊಗಸೆ ಅದು ಸೊಗಸೆ ಇದು ಸೊಗಸೆ ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಚ ತಡೆಬಡೆ ಎಂದಿದೆ ರನ್ನದ ಪವಳದ ತೆನೆಗೊನೆ ಮೀರಿ ದಿನಕರ ನಾಟಂ ತಡೆಬಡೆ ಎಂದ ಕಲ್ಲಿನ ಕೋಟೆಯು ಒಂದಿನ ಪುದುಕೋ ಕಲ್ಲಿನ ಕೋಟೆಯು ಒಂದಿನ ಪುದುಕು ಕಲ್ಲಿನ ಕೋಟೆಯು ಒಂದಿನ ಪುದುಕು ಕಲ್ಲಿನ ಕೋಟೆಯು ಒಂದಿನ ಪುದುಕು ಘನತೆಯನ್ನು ತರಿಗೆ ತೋರುತ್ತಿಹುದು ಘನತೆಯನ್ನು ತರಿಗೆ ತೋರುತ್ತಿ ಅದು ಸೊಗಸೆ ಇದು ಸೊಗಸೆ ಇದೇನಿದು ನಾನು ನಿರಾಯಾಸವಾಗಿ ಈ ಪಟ್ಟಣವನ್ನು ಪ್ರವೇಶ ಮಾಡೋಣವೆಂದರೆ ಈ ಕೋಟೆಯ ಬಾಗಿಲ ಬಳಿಯಲ್ಲಿ ಓರ್ವ ರಕ್ಕಸಿಯು ಭೂತ ಪ್ರೇತ ಹೆಮ್ಮಾರಿಯಂತೆ ಈ ಪಟ್ಟಣವೆಲ್ಲ ಆವರಿಸಿಕೊಂಡು ಮಲಗಿರುವಳಲ್ಲ. ಈಕೆಯು ನಿದ್ರಿಸುತ್ತಿರುವ ಸಮಯದಲ್ಲಿ ನಾನು ಕಳ್ಳನಂತೆ ಪುರಪ್ರವೇಶ ಮಾಡುವುದು ಯುಕ್ತವಲ್ಲ. ಆದ ಕಾರಣ ಈಕೆಯನ್ನು ಎಚ್ಚರಗೊಳಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದು ಮುಂದಕ್ಕೆ ಹೋಗುವೆನು. ಆಳ ಸೊಳ್ಳೆ ನೋಡ ಮನ್ಮತ ಇವನು ಈ ಅರ್ಧರಾತ್ರಿ ವೇಳೆಯಲ್ಲಿ ಬಂದವನೇ. ಅಂದು ನನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ನಿನ್ನನ್ನು ಮೊಯಿಸಲು ಬರುವೆನೆಂದು ಹೇಳಿದ್ದನು. ಬೇಡ ಬೇಡ ಮನ್ಮತ, ಈ ದಿನ ನನಗೆ ನಿದ್ರೆ ಏಕೋ ಬಹಳವಾಗಿ ನಾಳೆ ಭೇಟಿಯಾಗೋಣ.
ಈ ಹಾಳಾದ ನಿದ್ರೆ ಭಂಗ ಇದೆಯಲ್ಲ ಅದರಂತ ಕೆಟ್ಟ ಪಾಪ ಇನ್ಯಾವುದೂ ಇಲ್ಲ. ಇಂಥ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗ ಪಡಿತಿರಲಿಲ್ಲ, ಸಿಕ್ಕಿದ್ದೆ. ಈ ಸುಸಂದರ್ಭವನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇರಲಿ ಇರಲಿ, ಹುಡುಕಿಕೊಳ್ಳಿದೆ. ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿ ಇದ್ದರು. ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನನ್ನು ಎಚ್ಚರಗೊಳಿಸುತ್ತಿರುವವರು ಯಾರಾಗಿರ್ಬೋದು? ಇರಲಿ, ಒಮ್ಮೆ ನೋಡಿಯೇ ಬಿಡುತ್ತೇನೆ. ಮಂಗಣ್ಣ, ಮರ್ಕಟ, ಕಪಿಚೇಷ್ಟೆ, ನನ್ನ ಸುವಾಸನೆಯನ್ನು ನೋಡಲಾರದೆ ಅಲ್ಲಾಡಿ ಬೆದರಿ ಬ್ರಹ್ಮಾಂಡಾಗಿ ಹೋಗ್ತಿರುವುದು. ಇರಲಿ, ತಾವಾರು, ತಮ್ಮ ನಾಮಾಂಕಿತವೇನು? ಈ ರೀತಿ ಅರ್ಧರಾತ್ರಿ ವೇಳೆಯಲ್ಲಿ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವಿ? ನಿನ್ನ ಶುಭ ನಾಮಾಂಕಿತವೇನು? ಅಮ್ಮ, ನೀನು ಯಾರೆಂಬುದನ್ನು ಹೇಳಿಯೇ ಬಿಡು, ಕೇಳಿಯೇ ಮುಂದಕ್ಕೆ ಹೋಗುತ್ತೇನೆ. ಓಹೋ, ನನ್ನನ್ನೇ ವಿಚಾರಿಸ್ತಿರುವ ಮರ್ಕಟ. ನಾನು ಲಂಕಾಧೀಶ್ವರ ರಾವಣ ಸರ್ವನ್ನ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಾಪಟ್ಟಣದ ಘೋರ ಬಾಲಕಿ ಲಂಕಿಣಿ. ಲಂಕಿಣಿ? ಹೌದು. ಕಿಂಕಿಣಿ? ಮಂಕಿಣಿ? ಕುಣಿ 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 ರೂಪಾ ಯೌವನೈತಳು, ದಯಾಶಾಲಿನಿ, ಶಾಂತಾತ್ಮಳು. ಬ್ರಹ್ಮನು ನಿನ್ನನ್ನು ಸೃಷ್ಟಿಸಬೇಕಾದರೆ ಬಹಳ ಕಷ್ಟಪಟ್ಟಿರಬೇಕು. 12 ವರ್ಷಗಳ ಕಾಲ. ಸಾಕು, ನಿನ್ನ ಬೆಡಗನ್ನು ಮುಚ್ಚು. ಹೆಚ್ಚಿಗೆ ಹರಟೆ ಮಾಡಿದ್ದೆ, ಆದರೆ ಯಮಲೋಕದ ಮಾರ್ಗವನ್ನೇ ಅನ್ವೇಷಿಸಬೇಕಾದೀತು. ಈ ನನ್ನ ಸ್ಥಳಕ್ಕೆ ಬಂದು ನನಗೆ ಯಮಲೋಕದ ದಾರಿಯನ್ನು ತೋರಿಸುವೆಯಾ? ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅಮ್ಮ, ನಾನು ಬಹಳ ದೂರದಿಂದ ಬಂದಿರುವೆನು. ಇಂತಹ ಶೃಂಗಾರವಾದ ನಗರವನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ. ಹೌದು. ಈ ನಗರವನ್ನು ಒಂದಾವರ್ತಿ ನೋಡಿಕೊಂಡು ಬರುತ್ತೇನೆ. ನನ್ನನ್ನು ಬಿಟ್ಟು ಬಿಡು. ಹಾಗೆ ಹೋಗಿ ಹೀಗೆ ಬಂದು ಬಿಡು. ಹಾಗೆ ಹೋಗಿ ಹೀಗೆ ಬಂದು ಬಿಡು. ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ. ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರುವುದು, ಆದರೆ ಈ ಮರಿಮೂರ್ತಿಗೆ ಎಲ್ಲ ಸಾಧ್ಯವಮ್ಮ. ಹಾಗಾದ್ರೆ ಪುರಪ್ರವೇಶ ಮಾಡಬೇಕಾದರೆ ಇಲ್ಲಿ ಪ್ರವೇಶ ಮಾಡಬೇಕು, ತಿಳಿಯಿತು? ಅದು ಹೇಗೆ? ಅಂದರೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ನಿನ್ನೊಡನೆ ಯಾ ನಾನು ಪುರುಷ, ನೀನು ಸ್ತ್ರೀ, ಅದು ಹೇಗೆ ಸಾಧ್ಯ? ಮಾತೃ ಸ್ವರೂಪದ ಭಯವೇ? ಈ ಮಾತೃ ಸ್ವರೂಪದ ಪರತನ ಒಂದು ಭಯ. ಹಾಗಾದರೆ ಒಂದು ಪಂಥದಿಂದ ಯುದ್ಧವನ್ನು ಮಾಡೋಣ. ಆಗಬಹುದು. ಮೊದಲು ನೀನು ನನಗೆ 3 ಪ್ರಹಾರಗಳನ್ನು ಕೊಡು. ಒಂದು ವೇಳೆ ನಾನೇನು ರಾಮಾನುಗ್ರಹದಿಂದ ಬದುಕಿ ಉಳಿದರೆ, ರಾಮಾನುಗ್ರಹದಿಂದ ಬದುಕಿ ಉಳಿದರೆ ನಿನ್ನನ್ನು ಒಂದೇ ಒಂದು ಪ್ರಹಾರದಿಂದ ಸಂಹರಿಸಿ ಬಿಡುತ್ತೇನೆ. ಹೌದು. ತಮ್ಮ ಶುಭ ನಾಮಾಂಕಿತವೇನು ತಿಳಿಯಲಿಲ್ಲವಲ್ಲ? ಅಮ್ಮ, ನನ್ನನ್ನು ಆಂಜನೇಯನೆಂದು ಕರೆಯುವರು, ಮಾರುತಿ ಎಂದು ಕರೆಯುವರು, ವಾಯುಪುತ್ರನೆಂದು ಕರೆಯುವರು. ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಬಂದಿರುವೆನು. ಆದ ಕಾರಣ ನನ್ನನ್ನು ಬಿಟ್ಟು ಬಿಡುವುದಾದರೆ ಬಿಟ್ಟು ಬಿಡು. ನಾನು ಮೊದಲು 3 ಪ್ರಹಾರಗಳು ನೀಡಬೇಕಂತೆ. ಬದುಕಿ ಉಳಿದರಲ್ಲವೇ? ಕುಳಿತುಕೋ. ಹಾಗೆ ಆಗಲಿ. ನಾನು ಬಹಳ ದಿನಗಳಿಂದ ಯಾರಿಗೂ ಪ್ರಹರಿಸಿ ಇರಲಿಲ್ಲ. ಈಗ ನೀನು ಸಿಕ್ಕಿರುವೆ, ಚೆನ್ನಾಗಿಯೇ ಪ್ರಹರಿಸಿ ಬಿಡುವನು. ಇನ್ನು ಇಷ್ಟದೇವವನ್ನು ಸ್ಮರಿಸಿಕೋ, ಮರ್ಕಟ. ಹಾಗೆ ಆಗಲಿ.
ನಿನ್ನ ಕಾರ್ಯವನ್ನು ಪೂರೈಸಿಕೋ. ಜೈ ರಾವಣೇಶ್ವರ. ಅಗ್ರಾಕ್ಷ ಮಗ ತಾಣ ಹೆಸರು ಸಮುದ್ರಕ್ಕೆ. ಮೊದಲೇ ಸಣ್ಣ ಕಪ್ಪಿ ಕೈಗೆ ಸಿಕ್ಕಿಲ್ಲ, ಕೂತ್ಕೋ. ಇನ್ನು 2 ಪ್ರಹಾರಗಳಿರು. ನಾನು ನಿದ್ರೆ ಮಂಪ್ರಿಸಲ್ಲಿ ಪ್ರಹರಿಸಿಯೇ ಇಲ್ಲ. ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಜೈ ಲಂಕೇಶ್ವರ. ಓಹೋ, ಈ ಮರ್ಕಟವು ಬಹಳ ಪ್ರಭಾವಶಾಲಿ, ಬಹಳ ಪರಾಕ್ರಮಶಾಲಿ ಅಂತ ತೋರುತ್ತಿರುವುದು. ಚಿಕ್ಕದಾದರೂ ಚಕ್ಕವಾಗಿರುವುದು. ಕುಳಿತುಕೋ. ಜೈ 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 ಶಂಭವಿ. ಮುಗೀತು, ನಾನು ನಿದ್ರೆ ಮಾಡಬಹುದು. ತಾವ್ಯಾರು ಗೊತ್ತಾಗಿಲ್ವಲ್ಲ. ಈಗ ನಿನ್ನ ಸರದಿ ಬಂದಿರುವುದು. ಕುಂತ್ಕೊಂಡಿಲ್ವೇನಪ್ಪ, ನೀನೇನಪ್ಪ ಹಿಂಗೆ? ಅಯ್ಯ ನೋಡೋ, ಒಂದು ಕೆಲಸ ಮಾಡು. ನಾನು ಮೊದಲೇ ಮಾತೃ ಸ್ವರೂಪಳು, ಗುದ್ದದ್ ಗುತ್ತಿಯ ನಿಧಾನವಾಗಿ ಗುದ್ದು ಮೋಕ್ಷ ಕಾಣಿಸ್ಬಿಡು. ಮೊದಲು ನಿನ್ನ ಇಷ್ಟ ದೇವರನ್ನು ಸ್ಮರಿಸಿಕೋ. ಅಯ್ಯೋ ಅನಂತರ ನೆನ್ನೆ ದಿನ ಸ್ಮರಿಸ್ಕೊಂಡಿದ್ದೀನಿ. ಜೈ ಜೈ ರಘುವೀರ. ಮಾರುತಿ, ಆಂಜನೇಯ, ಅಂದು ಪಿತಾಮಹರು ಹೇಳಿದ್ದನು, ಎಂದು ವಾನರ ವೀರನೋರ್ವರಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸಿ ಮಾರುತಿ. ಈ ಮಾರ್ಗವಾಗಿ ಹೋದರೆ ಪ್ರಪ್ರವೇಶವಾಗುವುದು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈ ನನ್ನ ದೇಹವನ್ನು ತಳ್ಳಿಬಿಡು. ಹಾಗೆ ಆಗಲಿ. ರಾಮಾನುಗ್ರಹದಿಂದ ಇದೊಂದು ಕಂಟಕವು ನಿವಾರಣೆಯಾದಂತಾಯಿತು. ಹಾಗಲಿ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ರಾಮನ ಸೋಮನ ಪ್ರೇಮನ ಭಮೆಯ, ರಾಮನ ಸೋಮನ ಪ್ರೇಮನ ಭಮೆಯ, ಕ್ಷೇಮಕರ ಶ್ರೀಕರ ಮನ ಕಾತುರ ನಿತರ ನಿವುದು ಸೀತಾ ಮಾತೆಯನ್ನು ಹುಡುಕಿದರೂ ಮಾತೆಯ ಸಂದರ್ಶನವೇ ಆಗಲಿಲ್ಲವಲ್ಲ. ಪ್ರಹಸ್ತ, ಕುಂಭಕರ್ಣ, ವಿಭೀಷಣ, ಇಂದ್ರಜಿತ್ತು, ಅಕ್ಷಯ, ಮಹೋದರ, ಮಹಾಪಾಶ್ವಾದಿಗಳ ಅರಮನೆಗಳೆಲ್ಲ ಹುಡುಕಿದಾಗ್ಯೂ ಕೂಡ ಜಗನ್ಮಾತೆಯಾದ ಸೀತಾಮಾತೆಯ ಸಂದರ್ಶನವಾಗಲಿಲ್ಲವಲ್ಲ. ಏನು ಮಾಡಲಿ? ಓಹೋ, ರಾವಣನ ಅಂತಃಪುರವೊಂದುಳಿದಿರುವುದು. ಅಲ್ಲಿಗೆ ಹೋಗಿ ಮಾತೆಯನ್ನು ಹುಡುಕುವೆನು. ಜೈ ಜೈ ಶ್ರೀರಾಮ. ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣವೆಲ್ಲವ ನಲ್ಲದೆ, ಚಿತ್ರದ ಅರಮನೆಯ ಚಲಿಸಿದೆ ನಾನು. ವಿಚಿತ್ರದ ಅರಮನೆಯ ಚಲಿಸಿದೆ ನಾನು. ಸೀತೆಯ ಸೀತೆಯ ಕಾಣುವ ರೀತಿಯ ಯಾವುದು, ಮಾತೆಯ ಪಾದವ ನಾನೆಂದು ಕಾಬೆನು. ಸೀತೆಯ ಕಾಣುವ ರೀತಿಯ ಯಾವುದು, ರಾಮ ರಾಘವ. ಎಷ್ಟು ಹುಡುಕಿದೆಯೂ ಮಾತೆಯ ಸಂದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ? ಏನಿದು? ಹುಡುಕುತ್ತಾ 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 ಈ ನೀಚನ ಶಯನಾಗೃಹಕ್ಕೆ ಬಂದಂತಾಗಾಯಿತು.
ಏನು ಮಾಡಲಿ? ಇವರೆಲ್ಲರೂ ಮಧುಪಾನದಿಂದ ಮತ್ತರಾಗಿ ಸ್ವೇಚ್ಛೆಯಿಂದ ಮಲಗಿರುವರು. ಸ್ತ್ರೀ ಪುರುಷರು ಮಲಗಿರುವುದನ್ನು ನೋಡಿದರೆ ಪರಪುರುಷರು ನೋಡಬಾರದೆಂದು ಹಾರಿಯೋಗ್ತಿ ಇರುವುದು. ಸ್ತ್ರೀಯನ್ನು ಸ್ತ್ರೀ ಮಧ್ಯದಲ್ಲಿ ಹುಡುಕಲಾದೀತೆ. ಏನು ಮಾಡಲಿ? ಆಗಲಿ ಆಗಲಿ, ಹುಡುಕಿ ನೋಡುವೆನು. ಅದೋ 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 ಜಾನಕಿಯನ್ನು ಕಂಡೆನು. ಜನಕಸುತೆಯ ದರ್ಶನವಾಯಿತು. ನಾನು ಬಂದ ಕಾರ್ಯವಾಯಿತು. ಮಾತೆಯ ದರ್ಶನವಾಯಿತು. ನಾನು ಬಂದ ಕಾರ್ಯವಾಯಿತು. ಆಹಾ ರಾಮಚಂದ್ರ, ನಿನ್ನ ಅನುಗ್ರಹ ಬಲದಿಂದ ಆ ಮಾತೆಯನ್ನು ಕಂಡೆನು. ಆಗಲಿ ಆಗಲಿ, ಮತ್ತೊಮ್ಮೆ ಜಗನ್ಮಾತೆಯ ಸಂದರ್ಶನ ಪಡೆದು ರಾಮ ಸನ್ನಿಧಿಗೆ ಹೋದನು. ಹಾಗೆ ಆಗಲಿ ಹಾಗೆ ಆಗಲಿ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ. ಇದೇನೋ ಮೋಸ ಕಾರ್ಯ, ಅದುದೇ ದುರ್ದೈವವೇ. ಬಾಯಳು ಸುರ ಲಾರೆ ನಿದ ಬಾಯಳು ಸುರ ಲಾರೆ ನಿದ ರಾಯಗಿಂತು ಬೇಳಲಯ್ಯೋ. ರಾಯಗಿಂತು ಬೇಳಲಯ್ಯೋ. ಧುರುಳನೇಕ ಶಯನೊಳಿಂಧೋ ರಾಮ. ಧುರುಳನೇಕ ಶಯನೊಳಿಂಧೋ ಗೋರಿಗೆ ಸೇಲೋಕೆ ಇದೇನೋ ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ. ರಾಮಚಂದ್ರ, ರಾಘವ,
ಜಗನ್ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಸಂತೋಷಪಟ್ಟನಾದರೂ ಈ ದುರುಳನ ಏಕ ಶಯನದಲ್ಲಿ ಜಗನ್ಮಾತೆಯು ರಾಮ ರಾಮ ಈ ಪಾಪಿ ಕಣ್ಣುಗಳಿಂದ ಈ ದೃಶ್ಯವನ್ನು ನೋಡಲು ನನ್ನಿಗೆ ಇಲ್ಲಿ ಕಳಿಸಿರುವೆಯಾ ರಾಮಚಂದ್ರ? ಏನು ಮಾಡಲಿ, ಹೀಗೇನು ಮಾಡಲಿ? ಮಾಡುವುದಾದರೂ ಇನ್ನೇನು? ಈ ನೀಚನು ನಿದ್ರಿಸಿರುವಂತೆಯೇ ಸಮ್ಮರಿಸಿ ಬಿಡಲೇ? ಶತ್ರು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ಕಳ್ಳನಂತೆ ಸಂಹರಿಸುವುದು ಶುದ್ಧ ಹೇಳಿತನ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು, ಪ್ರಮಾಣಿಸಿದರೂ ಸುಧಾರಿಸು, ಸುಧಾರಿಸಿದರೂ ನಿಧಾರಿಸು ಎಂಬ ಆರ್ಯೋಕ್ತಿ ಇರುವುದು. ಆದ ಕಾರಣ ಶ್ರೀರಾಮಚಂದ್ರನು ಮಾತೆಯಲ್ಲಿ ಕೆಲವು ಕುರುಹುಗಳನ್ನು ಹೇಳಿದ್ದನು. ಅದನ್ನು ಪರೀಕ್ಷಿಸಿದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ರಾಮ ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭುಜಾತೆ ಇವಳಲ್ಲ. ರಾಮ ರಾಮಚಂದ್ರ ರಾಘವ ಇದು ಎಂದಿಗೆ ತಡೆಯಲಾರೆ ಶೋಕವ, ಒಡೆಯ ನವದಿಯೋ ಮುಗಿದು ಎಂದಿಗೆ ತಡೆಯಲಾರೆ ಶೋಕವ, ಜಡಜಗಂದಿಯ ಉಡುಪ ಮುಖಿಯಳ, ಜಡಜಗಂದಯ 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 ಉಡುಪ ಮುಖಿಯಳ, ಭಡನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ
ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಬಡನಡುವಿನ ಬಾಲಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಸೀತೆಯ ಕಾಣೆ ಕಾಣೆ ಮಾತೆಯ ಕಾಣೆ ಎಲ್ಲಿ ಹುಡುಕಿದಾಗ್ಯೂ ಕೂಡ ಮಾತೆಯ ಸಂದರ್ಶನವೇ ಆಗಲಿಲ್ಲ. ಸುಗ್ರೀವಾಜ್ಞೆಯಾದರೂ ಬಹಳ ಸಮೀಪಿಸುತ್ತಿರುವುದು. ಏನು ಮಾಡಲಿ ಏನು ಮಾಡಲಿ? ಜಗನ್ಮಾತೆಯಾದ ಸೀತಾಮಾತೆಯು ಸಿಗಲಿಲ್ಲವೆಂದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಇನ್ನು ಅಣ್ಣನನ್ನು ಕಣ್ಣಿನಂತೆ ಕಾಣುತ್ತಿರುವ ಲಕ್ಷ್ಮಣಮೂರ್ತಿಯೂ ಸಹ ಜೀವಿಸುವುದಿಲ್ಲ. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದರೆ ಕೌಸಲ್ಯ ಸುಮಿತ್ರೆಯರು ತಮ್ಮ ತಮ್ಮ ಪ್ರಾಣಗಳನ್ನು ತಾವೇ ಕಳೆದುಕೊಳ್ಳುವರು. ನಾನು ಓರ್ವನು ವಿಫಲನಾಗಿ ಹೋದರೆ ಸೂರ್ಯವಂಶ ನಾಶವು ಕಪಿಕುಲ ನಾಶವು ಏಕಕಾಲದಲ್ಲಿ ನಡೆದು ಹೋಗುವುದಲ್ಲ. ಏನು ಮಾಡಲಿ ಏನು ಮಾಡಲಿ? ಮಾಡುವುದಾದರೂ ಇನ್ನೇನು? ಈ ಲಂಕೆಗೆ ತ್ರಿಕುಟಾಚಲ ಪರ್ವತವು ಆಧಾರವಾಗಿರುವುದು. ಈ ತ್ರಿಕುಟಾಚಲ ಪರ್ವತ ರಗೂಡಿದ ಲಂಕಾನಗರವನ್ನೇ ಈ ನನ್ನ ಲಾಂಗುಲಿಂದ ಛೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಉರುಳಿಸುವೆನು. ಶ್ರೀರಾಮಚಂದ್ರನೇ ಹುಡುಕಿ ನೋಡಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಹಾ, ನಾನು ಎಂತಹ ಕಾರ್ಯವನ್ನು ಮಾಡುತ್ತಿದ್ದೇನೆ. ಕ್ಷಣಮಾತ್ರದಲ್ಲಿ ಆಗಲಿ ಆಗಲಿ ಅಶೋಕವನಕ್ಕೆ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೆ ಸಲ್ಲಾಪವ ಪಂಡುತ ರಾಘವಿಂತ ಇದೆ ಸೈಪೆನ ಪರಿತಾಪ ಉಪಟಳವ ಉಪಟಳವ ಸೈಪೆನ ಪರಿತಾಪ ಉಪಟಳವ ರಾಗದ ಭೋಗದ ಸೊಬಗಿನಯ್ಯ ರಾಗದ ಭೋಗದ ಸೊಬಗಿನಯ್ಯಾರದ ರಾಗದ ಭೋಗದ ಸೊಬಗಿನಯ್ಯಾರದ ರಾಗದ ಭೋಗದ ಸೊಬಗಿನಯ್ಯಾರದ ರಾಗದ ಭೋಗದ ಸೊಬಗಿನಯ್ಯಾರದ ಸುಮ್ಮಗಳು ತಾಗಿದ ಮಾನಸಕ್ಕೆ ಸುಮಗಳು ತಾಕಿವೆ ಮಾನಸಕ್ಕೆ ಬಾರೆ ನೀರೆ ತೋರೆ ಮುಖವ ಬಾರೆ ನೀರೆ ತೋರೆ ಮುಖವ ಸೈಪೆನ ಪರಿತಾಪ ಉಪಟಳವ ಉಪಟಳವ ಸೈಪೆನ ಪರಿತಾಪ ಉಪಟಳವ ತೋಜುಗಂಗಳಂಗೈದು ಬಗೆಯುತ್ತದೆ ಮನೋಹರ
ಸೋಜುಗಂಗಳಂಗೈ ಸೊಗಯುತ್ತದೆ ಮನೋಹರಿ ಸುಗುಣೆ ನಿಲ್ನ ಗೆಲ್ವೆ ನೋಡ ಸುಗುಣೆ ನಿಲ್ನ ಗೆಲ್ವೆ ನೋಡ ಸುಗುಣೆ ನಿಲ್ಲ ಗೆಲ್ವೆ ನೋಡ ನೀರೇ ನೀರೇ ಇಂದು ಮನಸೋ ಇರುವೆನ ಬಾರೆ ನೀರೆ ತೋರೆ ಮುಖವ ಬಾರೆ ನೀರೆ ತೋರೆ ಮುಖವ ಸೈಪೆನ ಪರಿತಾಪ ಪಟಳವ ಸೈಪೆನ ಪರಿತಾಪ ಉಪಟಳವ 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 ಅನಂಗನೆ ಶರೀರವಿಲ್ಲದೆಯೇ ಜನರನ್ನು ಈ ರೀತಿ ಗೋಳಾಡಿಸುತ್ತಿರುವ ನೀನು ಇನ್ನು ದೇಹ ಸಹಿತವಾಗಿ ಈ ಭೂಮಂಡಲದಲ್ಲಿರುವುದಾದರೆ ಎಂತಹ ಅನರ್ಥವಾಗುತ್ತಿತ್ತು. ಈ ಪ್ರಪಂಚದಲ್ಲಿ ನೀನೇ ಬಲಾಢ್ಯನು. ನಿನ್ನ ಪುಷ್ಪ ಬಾಣಕ್ಕೆ ಮನಸ್ಸೋತ ಮನುಷ್ಯನು ಸೋತು ದೀನನು ದುರ್ಬಲನು ಸ್ವೇಚ್ಛಹಾರಿಯೂ ಆಗುವನು. ಓಹೋ, ಜಾನಕಿಯನ್ನು ಕರೆತಂದರಾರಾಭ್ಯ ಆಕೆಯನ್ನು ಮಾತನಾಡಿಸಲಾಗಲಿಲ್ಲ. ಆಕೆಯು ನನ್ನ ವಿಚಾರದಲ್ಲಿ ಕುಪಿತಳಾಗಿರುವಳು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಕುಪಿತಳಾದ ಆಕೆಯನ್ನು ನನ್ನ ಮನವೊಲಿಸಿಕೊಳ್ಳುವೆನು. ಕಾಂತಾಮಣಿಯಳ ಕಾಮನರಗಿಣಿಯಳ ನೆಲ್ದೂನ ಬಳ್ಳಿಪೆ ಈ ಕಾಂತಾಮಣಿಯಳ ಕಾಮನರಗಿಣಿಯಳ ನೆಲ್ದೂನ ಬಳ್ಳಿಪೆ ಈ ಕಾಂತಾಮಣಿಯಳ ಕಾಮನರಗಿಣಿಯಳ ನೆಲ್ದೂನ ಬಳ್ಳಿಪೆ ತ್ರಿಜಗಂಗಳೋ ಕಾಣನ ತ್ರಿಜಗಂಗಳೋ ಕಾಣನ ಭುಜಗವೇಣಿಗೆ ಸಾಟಿ ತ್ರಿಜಗಂಗಳೋ ಕಾಣನ ಭುಜಗವೇಣಿಗೆ ಸಾಟಿ ಅಜಯ ಮನಕ್ಕೆ ಅಜಯ ಮನಕ್ಕೆ ಮಾರನ ಧ್ವಜವೆ ನಿಪ ನೋಟದ ಮದಗ ಜಗ ಮನಿಯಳ್ಳ ಎಂತೋ ನಾ ಬಳ್ಳಿಪೆ ಧ್ವಜವೆ ನಿಪ ನೋಟದ ಮದಗ ಜಗ ಮನಿಯಳ ಎಂತೋ ನಾ ಬಳ್ಳಿಪೆ ಅದೆಂತೋ ನಾ ಬಳ್ಳಿಪೆ ಅದೆಂತೋ ನಾ ಬಳ್ಳಿಪೆ. ಸೀತಾ ಸೀತಾ ಸೇವಿಸೆ ಬಂದಿರ್ಪೆನೆ ನಿನ್ನ ಸೇವಿಸೆ ಬಂದಿರ್ಪೆನೆ ರಾಜೀವಲೋಚನೆ ನಿನ್ನನು ರಾಗವು ಜಾನಕಿ
ಸಕಲ ವಸ್ತ್ರಾಭರಣಗಳ ತಂದಿರುವೆ ಜಾನಕಿ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎಲ್ಲೊಳು ಮನ ಮಾಡು ಪ್ರಿಯ ಜಾನಕಿ ಮಧ್ಯಾಹ್ನೆಯ ನಡೆ ಬೆಳಗಿನೆ ಮಧ್ಯಾಹ್ನೆಯ ನಡೆ ಬೆಳಗಿನೆ ಮಧ್ಯಾಹ್ನೆಯ ನಡೆ ಬೆಳಗಿನೆ ಬದ್ದಾಧರಳಾಗಿ ಬರಲೆ ಮುದ್ದ ಮುದ ದಾಳ ನಾಯನೆ ಮುದ್ದಾಡುವೆ ಬಾಬಾ ಮೋಹನೆ ಮುದ್ದ ಮುದ ದಾಳ ನಾಯನೆ ಸೊಗಸಿನ ಕಣೆ ಸೊಬಗಿನ ಮಣೆ ಸೊಗಸಿನ ಕಣೆ ಸೊಬಗಿನ ಮಣೆ ಸೊಗಸಿನ ಕಣೆ ಸೊಬಗಿನ ಮಣೆ ಸೊಗಸಿನ ಕಣೆ ಸೊಬಗಿನ ಮಣೆ ಮುದದಿ ನೀರೆ ಮುಖವ ಓರೆ ಮುದದಿ ನೀರೆ ಮುಖವ ತೋರೆ ಬಗೆಗಳಿರುತ್ತೋ ಬಹುವಿಧದೊಳು ಜನಕ್ಕೆ ಬಗೆಗಳಿರುತ್ತೋ ಬಹುವಿಧದೊಳು ದುಗುಡ ವೇತಕ್ಕೆ ಮೃಗಲೋಚನೆ ಮಿಗಿ ಯೋಚನೆ ಯುಗಳೆಂ ಸರಿ ಸುಗುಣಾಕರೆ ಜನಕ್ಕೆ ಗುಡಲೋಚನೆ ಮಿಗಿ ಯೋಚನೆ ಯುಗಳೆಂ ಸುಗುಣಾಕರೆ ನಸುನಗುತ್ತಿಲ್ಲಿಗೆ ಬಾಸಕ್ಕೆ ನಸುನಗುತ್ತಿಲ್ಲಿಗೆ ಬಾಸಕ್ಕೆ ಸೊಗ ಪಂಡುವೆ ಮೃಗಧರ ಮುಗಿ ಮುದ್ದಾಡುವೆ ಬಾಬಾ ಮೋಹನೆ ಮುದ್ದ ಮುದ ದಾಳ ನಾಯನೆ ದಾಳ ನಾಯನೆ ದಾಳ ನಯನೆ ಜಾನಕಿ ನಿನ್ನನ್ನು ಉಪೇಕ್ಷೆ ಮಾಡಿದನೆಂದು ಪರಿಹಾಸ್ಯವಾಗಿ ತಿಳಿಯಬೇಡ. ಇಲ್ಲಿ ನೋಡು, ನನ್ನ ಸಾಮ್ರಾಜ್ಯದಲ್ಲಿರುವ ಸರ್ವ ರತ್ನಗಳನ್ನೂ ಸಹ ನನ್ನ ಮುಕುಟದಲ್ಲಿರಿಸಿಕೊಂಡು ಮೆರೆಯುತ್ತಿರುವ ಈ ಲಂಕೇಶ್ವರನು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವೆನು. ಜಾನಕಿ, ಅಲ್ಲದೆ ರಾಜಕಾರ್ಯದ ತೊಂದರೆಯಿಂದ ಬರಲು ಅನಾನುಕೂಲವಾಯಿತು. ಬಾ, ಅರಮನೆಗೆ ಹೋಗಿ ಸುಖದಿಂದಿರೋಣ. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳಿಗೆ ಆಸ್ಪದವನ್ನು ಕೊಟ್ಟು ಸುಮ್ಮನಿರುವೆಯಾ? ಈ ನೀಚನನ್ನು ನಿವಾರಿಸುವವರು ಯಾರೂ ಇಲ್ಲವೇ? ಶ್ರೀಕೃಷ್ಣನು ನನ್ನೊಡನೆ ಈ ರೀತಿ ವರ್ತಿಸಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಪರಾಕ್ರಮ ದುರಂಧರನಾದ ನನ್ನನ್ನು ಆ ನಿನ್ನ ಪತಿಯು ಏನು ಮಾಡಲಂತೇಳಿ ಇನ್ನು ಅವನ ಅಂಬಲವನ್ನು ಬಿಟ್ಟು ಬಾ, ಅರಮನೆಗೆ ಹೋಗಿ ಸುಖದಿಂದಿರೋಣ. ರಾಮಚಂದ್ರ, ಜನಪದವ ಸಿರಿಯನುತ ಅನುಜಗಿಟ್ಟು ಜಟೆಯ ರಿಸೆ ಜನಕ್ಕೆ ಜನ
ಜನಪದವ ಸಿರಿಯನುತ ಅನುಜಗಿಟ್ಟು ಜಟೆಯ ಧರಿಸಿ ವನಕ್ಕೆ ಬಂದನ ತನೆ ಜನಕ್ಕೆ ವನಕ್ಕೆ ಬಂದನ ತನೆ ಬಲಾಢ್ಯನೆ ಗುಣಾಢ್ಯನೆ ಕ್ರಾಂತು ಇದೇನೆ ರಮಣಿ ಮಣಿಯೇ ಕ್ರಾಂತು ಇದೇನೆ ಕಾಡೊಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲು ಹೊತ್ತನಿಲ್ಲ ಜನಕ್ಕೆ ಕಾಡೊಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲು ಹೊತ್ತನಿಲ್ಲ ಬಡಗಾನನು ಡಿಸುವಗೆ ಬಡಗಾನನಾಡಿಸುವಗೆ ಈಡೆನಿಸದ ಓಡನವನು ಕ್ರಾಂತು ಇದೇನೆ ರಮಣಿ ಮಣಿಯೇ ಕ್ರಾಂತು ಇದೇನೆ ರಾಮ ರಾಮ ಗೀಮ ನೆಂದು ನರನ ನಾಮವೆತ್ತ ಹೇಳತ್ತಿಲ್ಲ ರಾಮ ಗೀಮ ನೆಂದು ನರನ ನಾಮವೆತ್ತ ಹೇಳತ್ತಿಲ್ಲ ಕಾಮಿನಿ ಗೈ ಕಾಮಿನಿಯೇ ಕಾಮಿನಿ ಕರಿಗಾಮಿನಿಯೇ ಕಾಮನ ಸಂಗ್ರಾಮಕ್ಕೆ ಬಾ ಕ್ರಾಂತು ಇದೇನೆ ರಮಣಿ ಮಣಿಯೇ ಕ್ರಾಂತು ಇದೇನೆ ಜಾನಕಿ ಆ ರಾಮನನ್ನು ಕಟ್ಟಿಕೊಂಡು ಏನು ಪ್ರಯೋಜನ ಬಾ ಅಂತಃಪುರಕ್ಕೆ ಹೋಗಿ ಸುಖದಿಂದಿರೋಣ ಛೀ ನೀಚನೆ, ನನ್ನನ್ನು ಅಪಹರಿಸಿ ತಂದದ್ದು ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನಿ ಅಂದರೆ ಘಟ ಸರ್ಪವೆಂದು ತಿಳಿ. ಕಡಕೋಡಿಯಲ್ಲಿ ಏಡಿ ರಾಮನಿಲ್ಪನೆ ನೋಡಲೆ ನೋಡಲೆ ಅವರಕ್ಕೆ ಪರಶಿವನ ರಬಲ ವೀರಂ ಜೈಪನೆ ಧರಿತ್ರಿದ ಓಂ ತೆರೆಯುವನೆ ಪರಶಿವನ ಬಲ ವೀರಂ ಜೈಪನ ಧರಿಸಿದರವಂ ತಿರುವನೆ ಹರ್ಯದ ತಿಳಿಯದೆ ಮರುಳೆ ನೀನು ಹರ್ಯದ ತಿಳಿಯದೆ ಮರುಳೆ ನೀನು ಕಡಕೋಡಿಯಲ್ಲಿ ಏಡಿ ರಾಮ ನಿಲ್ಲುವನೆ ನೋಡಲೆ ನೋಡಲೆ ದೇವದಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ವಿದ್ಯಾಧರರೆಲ್ಲರೂ ಎನ್ನನ್ನು ಕಂಡರೆ ಹೆದರಿ ಓಡಿ ಹೋಗುವರು. ಹೀಗಿರುವಾಗ ಅಲ್ಪನಾದ ನರನೋರ್ವನಿಗೆದರಿ ನಿನ್ನನ್ನು ಅವನಿಗೊಪ್ಪಿಸಿ ಸ್ನೇಹದಿಂದಿರಬೇಕೋ? ಭಲೆ ಭಲೆ ಜಾನಕಿ, ನಿನ್ನ ಮಾತುಗಳನ್ನು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸಿ ಮನ್ನಿಸಬೇಕಾಗಿರುವುದು. ಋತಃ ಆ ನರಾಧಮನನ್ನು ನೆನೆದು ಚಿಂತಿಸಬೇಡ. ಹಾ, ಈ ಶೃಂಗಾರ ರಾವಣನಿಗೆ ಭಾಗಿನಿಯಾಗಿದ್ದೇವೆ. ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಮುರಿದು ತನ್ನ ಕ್ಷಾತ್ರ ತೇಜಸ್ಸನ್ನು ಇಡೀ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮ ಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು. ಈ ರೀತಿ ವರ್ತಿಸುತ್ತಿರುವ ನಿನ್ನ ನಾಲಿಗೆಯೂ ಸೇರಿ ಹೋಗಬಾರದೆ, ಶಿರಸ್ಸು ಸಿಡಿದು ಬೀಳಬಾರದೆ ರಾಮಚಂದ್ರ. ನಿಶ್ಚಯ ಜಾನಕಿ, ನೀನು ಹೇಳುತ್ತಿರುವುದು. ಏಕೆಂದರೆ ಆ ಬಡ ರಾಮನನ್ನು ಕಟ್ಟಿಕೊಂಡು ಅರಣ್ಯದಲ್ಲಿ ವಾಸ ಮಾಡುತ್ತಾ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತ ಕಾಲವನ್ನು ಕಳೆಯುತ್ತಿರುವ ನೀನು ಈ ರೀತಿ ಹೇಳಬೇಕಾದದ್ದೇ ನ್ಯಾಯ? ಜಾನಕಿ, ಇನ್ನು ಆ ರಾಮನ ಹಂಬಲವನ್ನು ಬಿಟ್ಟು ನೀನು ನನ್ನ ವಶಳಾದರೆ ಇಂದ್ರಾದಿ ದೇವತೆಗಳನ್ನು ನಿನ್ನ ಸೇವಕರಾಗಿ ನೇಮಿಸುತ್ತೇನೆ.
ಸುರ ತರುಣಿಯರನ್ನು ನಿನ್ನ ಪರಿಚಾರನೆಂದಾಗಿ ನೆನೆಸುತ್ತೇನೆ. ಅಷ್ಟೇ ಅಲ್ಲ ಜಾನಕಿ, ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ನಾನು ಕೂಡ ನಿನ್ನ ದಾಸನು ದಾಸರಾಗಿದ್ದೇನೆ. ನನ್ನ ಭುವನವನ್ನು ಅಲಂಕರಿಸು. ಛೀ ನೀಚನಿ, ಈ ರೀತಿ ವರ್ತಿಸುತ್ತಿರುವ ನಿನ್ನ ನಾಲಿಗೆಯೂ ಸೇರಿ ಹೋಗಬಾರದೆ. ಹೋಗಲಿ. ಈ ನಿನ್ನ ಶಿರಸ್ಸು ಹಿಡಿದು ಬೀಳಬಾರದೆ. ಹೋಗಲಿ. ರಾಮಚಂದ್ರ, ನನ್ನನ್ನು ರಕ್ಷಿಸು. ಪಡ ಪಡ ಕವಿಗಳನ್ನು ನುಡಿದಡೆ ಜಾನಕಿ. ಪಡ ಪಡ ಕವಿ ನುಡಿದಡೆ ಅಡಿಗಡಿಗೆ ಬೆಳಗ ತೋರುವೆಯ ಬಡಚಿ. ನುಡಿದುಡಿವ ಜಡಳೆ ಕಡಿದುಡಿವ ಜಡಳೆ ನಿನ್ನ ಕಡಿದಿರ್ಪ ಕಡಂಗಿ ಮುಡಿಯುವೆ ನಿನ್ನ ನೆತ್ತರನ. ಜಾನಕಿ, ಇನ್ನೊಂದು ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗೆ ನೀನು ನನ್ನ ವಶಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಚಿತ್ರ ಮಾಡಿ ರಣದಲ್ಲಿ ಆಹುತಿಯನ್ನು ಕೊಡುವೆನು. ಎಚ್ಚರ.